ಅನಾಮಧೇಯ ವ್ಯಕ್ತಿಯಿಂದ SIT ಮುಂದೆ ಹಲವು ಹೇಳಿಕೆಗಳು ಬಂದಿದೆ. ಕೂತಿಟ್ಟ ತಲೆಬುರುಡೆಗಳನ್ನು ತೋರಿಸೋದಕ್ಕೆ ಸಿದ್ಧ. ಅಂದರೆ ಶವಗಳು, ನಾ ಹೇಳಿದ್ದೆಲ್ಲ ಸತ್ಯ, ನಾನು ಎಲ್ಲವನ್ನ ತೋರಿಸ್ತೇನೆ ಅಂತ ಡೇ ಒನ್ನಿಂದನೂ ಆತ ಅದನ್ನು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಕೂತಿಟ್ಟ ಶವಗಳನ್ನು, ಜಾಗಗಳನ್ನು ತೋರಿಸೋದಕ್ಕೆ ಸಿದ್ಧ, ನಾನು ಹೇಳಿದ್ದೆಲ್ಲ ಸತ್ಯ ಅಂತ ಅನಾಮಿಕಾ ಹೇಳ್ತಾ ಇರ್ತಕ್ಕಂಥದ್ದು. ನೀವು ಬೇಕಾದರೆ ಚೆಕ್ ಮಾಡ್ಬೋದು. ನನಗೆ ಇನ್ನೂ ಜ್ಞಾಪಕ ಇದೆ, ನಾನು ಶವಗಳನ್ನು ಎಲ್ಲೆಲ್ಲಿ ಹೂತಿಟ್ಟಿದ್ದೇನೆ. ನೀವು ನನಗೆ ಪ್ರಕರಣದಲ್ಲಿ ನ್ಯಾಯವನ್ನು ಕೊಡಿಸ್ತೀನಿ ಅನ್ನೋದಾದರೆ ಅದನ್ನು ತೋರಿಸ್ತೀನಿ ನಾನು ಅಂತ. ಆದರೆ ಆತನೇ ವಾಲಂಟಿಯರ್ ಆಗಿ ಬಂದಿರೋದ್ರಿಂದ ಸಹಜವಾಗಿಯೇ ತನಿಖೆಗೆ ಆತ ಸಹಕಾರವನ್ನು ಕೊಡಲೇಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಂಡ. ಸುಖಪಾಲ್, ಈಗ ನಾನು ಅದೇ ಹೇಳ್ತಾ ಇದ್ದೆ, ಆತನೇ ಖುದ್ದಾಗಿ ಈ ಪ್ರಕರಣದ ತನಿಖೆ ನಡೀಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಮುಂದೆ ಬಂದಿರೋದ್ರಿಂದ ವಿಚಾರಣೆ ಸಂದರ್ಭದಲ್ಲಾಗಲಿ ಮಹಜರ್ ಸಂದರ್ಭದಾಗಲಿ ಆತ ಸಂಪೂರ್ಣ ಸಹಕಾರವನ್ನು ಕೊಡಬಹುದು ಅಂತ ನನ್ನ ಪ್ರಕಾರ. ತಾವೇನು ಹೇಳ್ತೀರಾ? ಖಂಡಿತ ಆತ ದೂರಲ್ಲೂ ಅದೇ ರೀತಿ ಹೇಳಿದ್ದಾನೆ. ನನಗೆ ಈ ಒಂದು ದೂರನ್ನು ಕೊಡುವಾಗಲೇ ಗೊತ್ತಿದೆ, ನನಗೆ ಏನಾದರೂ ಸುಳ್ಳು ಹೇಳಿದರೆ ಮುಂದೆ ನನಗೂ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿದೆ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಎಲ್ಲವೂ ಸತ್ಯ ಅನ್ನುವಂಥದ್ದನ್ನು ಆತ ತನ್ನ ದೂರಿನಲ್ಲೇ ಹೇಳಿದ್ದಾನೆ. ಆ ಬಳಿಕ ಐವನ ಎದುರನ್ನು ಅದನ್ನೇ ಹೇಳಿದ್ದಾನೆ, ನ್ಯಾಯಾಲಯದ ಮುಂದೆನೂ ಅದನ್ನೇ ಹೇಳಿದ್ದಾನೆ, ಈಗ SIT ಅಧಿಕಾರಿಗಳ ಮುಂದೆನೂ ಅದನ್ನೇ ಹೇಳ್ತಾ ಇರುವಂಥದ್ದು. ನನಗೆ ನಿಖರವಾಗಿ ಗೊತ್ತಿದೆ, ನಾನು ಧರ್ಮಸ್ಥಳವನ್ನು 11 ವರ್ಷಗಳ ಹಿಂದೆನೇ ಬಿಟ್ಟು ಬೇರೆ ಊರಲ್ಲಿ ಅವಿತುಕೊಂಡು ಕೂತಿದ್ರು. ನನಗೆ ನಾನು ಎಲ್ಲೆಲ್ಲೆಲ್ಲ ಹೂತಾಕಿದ್ದೇನೆ ಅನ್ನುವಂಥದ್ದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ಧರ್ಮಸ್ಥಳದ ಸುತ್ತಮುತ್ತ ಇರುವಂಥ ಅರಣ್ಯ ಪ್ರದೇಶದಲ್ಲಿ ನಾನು ಹೂತಾಕಿದ್ದೇನೆ, ಅದೆಲ್ಲವನ್ನ ನಾನು ತೋರಿಸ್ತೇನೆ, ನನಗೆ ಸೂಕ್ತವಾದಂಥ ಭದ್ರತೆ ಕೊಡಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದೇನೆ. ಹಾಗಾಗಿ ಈವರೆಗೂ ಆತನ ಗುರುತು ಸಿಗದ ರೀತಿಯಲ್ಲಿ ಆತನಿಗೆ ಮುಖವಾಡನ್ನು ಧರಿಸಿ ಪೊಲೀಸರು ಎಲ್ಲ ಕಡೆಗಳಲ್ಲಿ ಕರ್ಕೊಂಡು ಬಂದಿರುವಂಥದ್ದು. ಮುಂದಿನ ದಿನಗಳಲ್ಲೂ ಆತನನ್ನು ಈ ಸ್ಥಳ ಮಹಜರಿಗೆ ಕರೆಯುವಂಥ ಸಂದರ್ಭದಲ್ಲೂ ಆತ ಯಾರು ಅನ್ನುವಂಥದ್ದು ಹೊರಗೆ ಗೊತ್ತಾಗದ ರೀತಿಯಲ್ಲಿ ಪೊಲೀಸರು ಆತನಿಗೆ ರಕ್ಷಣೆಯನ್ನು ಕೊಡ್ತಾರೆ. ಹಾಗಾಗಿ ಆತ ಆ ಸಂದರ್ಭದಲ್ಲಿ ಬಂದು ಯಾವ್ಯಾವ ಪ್ರದೇಶದಲ್ಲಿ ನಾನು ಹೂತಾಕಿದ್ದೇನೆ ಅನ್ನುವಂಥದ್ದನ್ನು ಹೇಳ್ಕೊಳ್ತಾನೆ. ಜೊತೆಗೆ ಈಗ ಆತ ನ್ಯಾಯಾಲಯಕ್ಕೆ ಕೊಟ್ಟಿರುವಂಥ ಒಂದು ತಲೆಬುರುಡೆ ಏನಿದೆ, ಆ ತಲೆಬುರುಡೆಯನ್ನು ಎಲ್ಲಿಂದ ತಂದಿರೋದು ಅನ್ನುವಂಥದ್ದನ್ನು ಆತ ಈಗಾಗಲೇ SIT ಅಧಿಕಾರಿಗಳ ಮುಂದೆ, ನ್ಯಾಯಾಲಯದ ಮುಂದೆ ಹೇಳಿದ್ದಾನೆ. ಹಾಗಾಗಿ ಅಲ್ಲಿಗೆ ಮೊದಲಿಗೆ ಕರ್ಕೊಂಡು ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಆತ ತೋರಿಸಿರುವಂಥ ಜಾಗದಲ್ಲೇ ಈ ತಲೆಬುರುಡೆಯನ್ನು ತೆಗೆದಿದ್ದೇನೆ ಅನ್ನುವಂಥದ್ದು ಖಂಡಿತ. ಆದರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ, ಅಲ್ಲಿನ ಮಣ್ಣಿನ ಕಣಗಳನ್ನು FSLಗೆ ಕಳಿಸ್ಕೊಡ್ಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಈತನು ಕೊಟ್ಟಿರುವಂಥ ಈಗ ತಲೆಬುರುಡೆ FSLನ ವರದಿ ಬರುತ್ತೆ. ಆ FSLನ ವರದಿ ಮತ್ತೆ ಈ ಮಣ್ಣನ್ನು ಕಂಪೇರ್ ಮಾಡಿ ಅದರ ವರದಿ ಒಂದೇ ರೀತಿಯಾಗಿದ್ದಿದ್ರೆ ಆತ ಅಲ್ಲಿಂದಲೇ ತೆಗೆದಿರುವಂಥದ್ದು ಕನ್ಫರ್ಮ್ ಆಗುತ್ತೆ. ಮುಂದೆ ಆತ ಬೇರೆ ಎಲ್ಲೆಲ್ಲ ತೋರಿಸ್ತಾನೆ ಆ ಎಲ್ಲ ಕಡೆಗಳಲ್ಲೂ ಆತ ಹೂತಿಟ್ಟಿದ್ದಾನೆ ಅನ್ನುವಂಥ ಶವಗಳೇನಿದೆ, ಅದರ ಅಸ್ಥಿಪಂಜರಗಳು ಇರ್ಬೋದು, ಅದನ್ನು ತೆಗೆಯುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಸುಮಾರು 11 ವರ್ಷಗಳ ಬಳಿಕ ಆತ ಹೇಳಿರುವಂಥ ಸ್ಥಳದಲ್ಲಿ ಅದೇ ರೀತಿ ಸ್ಥಳ ಇದೆಯಾ ಅನ್ನುವಂಥದ್ದನ್ನು ಸಹ ಮೊದಲಿಗೆ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆತ ಅದನ್ನು ಪರಿಶೀಲನೆ ಮಾಡಿರುವಂಥ ಸಾಧ್ಯತೆಯೂ ಇದೆ. 11 ವರ್ಷಗಳ ಬಳಿಕ ಆತನ ಎಲ್ಲೆಲ್ಲಿ ಇಟ್ಟಿದ್ದಾನೆ ಅನ್ನುವಂಥದ್ದನ್ನು ನಿಖರವಾಗಿ ಆತ ಈಗಾಗಲೇ ಐಡೆಂಟಿಫೈ ಮಾಡಿರುವಂಥ ಹಿನ್ನೆಲೆಯಲ್ಲಿ ಆತ ಬಂದು ತೋರಿಸುವಂಥ ಸಾಧ್ಯತೆ ಇರುವಂಥದ್ದು. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತಾ ಹೋಗ್ತೀನಿ. ಒಟ್ಟಾರೆ ತುಂಬ ಚಾಲೆಂಜಸ್ ಇದೆ SIT ಅವ್ರಿಗೂ ಕೂಡ. ಓಕೆ, ಧರ್ಮಸ್ಥಳದಲ್ಲಿ ಹೂತಿರುವ ಶವಗಳ ತನಿಖೆ ಶುರುವಾಗಿದೆ ಈಗಾಗಲೇ. ಅಂದರೆ ವಿಚಾರಣೆ, ಅನಾಮಿಕಾ ಹೇಳಿರುವ ಸ್ಥಳಗಳ ಪರಿಶೀಲನೆ ಆಗ್ತಾ ಇದೆಯಂತೆ. ಧರ್ಮಸ್ಥಳದಲ್ಲಿ ಹೂತಿರುವ ಶವಗಳ ತನಿಖೆ ಅನಾಮಿಕ ವ್ಯಕ್ತಿಯ ಹೇಳಿಕೆ ಬಳಿಕ ಸ್ಥಳ ಮಹಜರ್ ಮಾಡ್ತಾರೆ. ಆತ ಹೇಳಿಕೆ ಕೊಡಬೇಕಲ್ಲ, ಅದಕ್ಕೆ ಟೈಮ್ ಕೊಡಬೇಕಲ್ಲ, ಎಲ್ಲ ಒಂದೇ ದಿನದಲ್ಲಿ ಆಗಿ ಅಂತಂದ್ರೆ ಆಗಲ್ಲ. ಈಗ ಆತ ಒಂದು ಅಂದಾಜಿನ ಮೇಲೆ ಜಾಗಗಳನ್ನು ಹೇಳಬಹುದು. ಹಾಗಾಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಂಡ. ದೀಪಕ್, ಈಗ ಎಷ್ಟೋ ವರ್ಷಗಳ ಹಿಂದೆ ಈತ ಶವಗಳನ್ನು ಹೂತಿರೋದು ಅನ್ನೋದೇ ಆದರೆ ಒಂದು ಅಂದಾಜಿನ ಮೇಲೆ ಜಾಗಗಳ ಗುರುತನ್ನು ಆತ ಹೇಳಬಹುದು. ಆದರೆ ನಿಖರವಾಗಿ ಆತನನ್ನೇ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡಬೇಕಾಗುತ್ತೆ ಅಲ್ವಾ? ಖಂಡಿತ ಇದೇ ಈಗ ಸವಾಲಿರುವಂಥದ್ದು. ಯಾಕಂದರೆ 2004ರಿಂದ ಈತ ಅಲ್ಲಿ ಕೆಲಸಕ್ಕೆ ಇದ್ದ, ಅಂದರೆ ಈ ಥರದ ಕೃತ್ಯಗಳನ್ನು ತಾನು ಮಾಡಿದ್ದ ಅನ್ನುವಂಥದ್ದನ್ನು ಪತ್ರದ ಮೂಲಕ ಮತ್ತು ಪೊಲೀಸರ ಮುಂದಿನ ಹೇಳಿಕೆಯ ಮೂಲಕ ಕೊಟ್ಟಿರುವಂಥದ್ದು. ಆ ನಂತರ ಆತ 11 ವರ್ಷ ಕಣ್ಮರೆಯಾಗಿರ್ತಾನೆ, ಆ ಕೆಲಸದಿಂದ ಆತ ದೂರ ಆಗಿರ್ತಾನೆ ಮತ್ತು ಊರನ್ನೇ ಬಿಟ್ಟಿರ್ತಾನೆ ಅನ್ನುವಂಥದ್ದು. ಹಾಗಾಗಿ ಆತನ ಎಲ್ಲ ಹೇಳಿಕೆಗಳು ಮತ್ತು ಆತನ 30 ವರ್ಷದ ಹಿಂದಿನ ಹೇಳಿಕೆಗಳು ಸತ್ಯನ ಸುಳ್ಳ ಅನ್ನುವಂಥದ್ದು ಕೂಡ ಖಂಡಿತವಾಗಿ ತನಿಖೆ ಆಗಲೇಬೇಕಾಗ್ತದೆ. ಆ ವಿಚಾರ ಅಂದರೆ ಈ ಹೇಳಿಕೆಗಳು ಮತ್ತು ದಾಖಲಾಗಿರುವಂಥ ಕೇಸ್ಗಳು ಒಂದಕ್ಕೊಂದು ಮ್ಯಾಚ್ ಆಗಬೇಕಾಗ್ತದೆ ಅರವಿಂದ್. ಯಾಕಂದರೆ ಈತ ಹೇಳಿರುವಂಥ ಟೈಮಿಂಗ್ ಅದು 30 ವರ್ಷದ ಹಿಂದಿನ ಆ ಘಟನೆಗಳನ್ನು ಮತ್ತೆ ನೆನಪು ಮಾಡ್ಕೊಳ್ಬೇಕಾದ್ರೆ ಅಷ್ಟು ಸುಲಭ ಇಲ್ಲ.
ಇದೇ ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಡಾಕ್ಟರ್ ಅರುಣ್ ಕುಮಾರ್ ಅವರು ಆತನ ಬ್ರೈನ್ ಮ್ಯಾಪಿಂಗ್ ಆಗಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ರು. ಯಾಕಂದರೆ ಆತ ಸತ್ಯನೇ ಹೇಳ್ತಾ ಇದ್ದಾನ ಅನ್ನುವಂಥ ಕೆಲವು ಡೌಟ್ಗಳು ಅವರಿಗೆ ಬಂದಿತ್ತು. ಯಾಕಂದರೆ ಅವನ ಒಂದೊಂದು ಹೇಳಿಕೆಗಳು ಮತ್ತು ಆತ ಬೇರೆ ಬೇರೆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳನ್ನು ನೆನಪು ಮಾಡಿಕೊಂಡು ತಾನೇ ಅಲ್ಲಿ ಇದ್ದೆ ಅನ್ನುವಂತಹ ಒಂದು ಮಾಹಿತಿಗಳನ್ನು ನೀಡಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ತಾನೇ ಈ ಕೃತ್ಯವನ್ನು ಎಸಗಿದಾನ ಅನ್ನುವಂಥದ್ದನ್ನು ಬ್ರೈನ್ ಮ್ಯಾಪಿಂಗ್ನ ಮೂಲಕ ಮಂಪರು ಪರೀಕ್ಷೆ ಮಾಡಬೇಕು ಅನ್ನುವಂಥದ್ದು ಈಗಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರ ಒಂದು ಸ್ಟ್ಯಾಂಡ್ ಇದೆ. ಈ ನಂತರ ಅದು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಳ್ತು. ಈ ಥರದ ಹೇಳಿಕೆಗಳು ಪೊಲೀಸರಿಂದ ಸರಿಯಲ್ಲ ಅನ್ನುವಂಥದ್ದು ಆ ವ್ಯಕ್ತಿಯೇ ಬಂದಿರೋದ್ರಿಂದ ಆ ನಂತರ ಅದು SITಗೆ ಹೋಗಿರುವಂಥದ್ದು. ಈ ಮೂರು ಹೇಳಿಕೆಗಳನ್ನು ತುಲನೆ ಮಾಡಿಕೊಂಡು ಖಂಡಿತ ಆತ ಸತ್ಯ ಹೇಳ್ತಾ ಇದ್ದಾನ ಮತ್ತು ಈ ಹಿಂದಿನ ಎಲ್ಲ ಕೇಸ್ಗಳಿಗೆ ಅದು ಮ್ಯಾಚ್ ಆಗ್ತದ ಅನ್ನುವಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ತನಿಖೆಗಳನ್ನು ಮಾಡಬೇಕಾಗ್ತದೆ. ಅದು ಮ್ಯಾಚ್ ಆದರೆ ಮಾತ್ರ ಸ್ಥಳ ಮಹಾಜರು ಮಾಡಲಿಕ್ಕೆ ಪೊಲೀಸರು ಮುಂದಾಗುವಂಥ ಸಾಧ್ಯತೆ ಇದೆ. ಇದರ ನಡುವೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿ ಆಗಿರುವಂಥ ಪ್ರಣವ್ ಮೊಹಂತಿ ಅವರು ಒಮ್ಮೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕಾಗ್ತದೆ. ಮುಂದಿನ ವಾರದಲ್ಲಿ ಅವರು ಭೇಟಿ ಕೊಡಬಹುದು ಅನ್ನುವಂಥದ್ದು. ಸದ್ಯಕ್ಕೆ ಅವರು ಬೆಂಗಳೂರಿನಲ್ಲೇ ಇದ್ದು ಈ ತನಿಖಾ ತಂಡಕ್ಕೆ ಎಲ್ಲ ಗೈಡ್ಲೈನ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅರವಿಂದ್. ರೈಟ್. ಸುಖಪಾಲ್ ಮತ್ತು ದೀಪಕ್ ಇಬ್ಬರಿಗೂ ಕೂಡ ಧನ್ಯವಾದ. ಸಾಕಷ್ಟು ವಿಚಾರಗಳು ಈಗ ಪ್ರಸ್ತಾಪ ಆಗ್ತಾ ಇದೆ. SIT ಅವರು ಕೂಡ ತಮಗೆ ಬೇಕಾದ ಮಾಹಿತಿಗಳನ್ನು ದೂರುದಾರನಿಂದ ಪಡೆಯುವಂತಹ ಪ್ರಯತ್ನಗಳು ಕಳೆದ 2 ಗಂಟೆಯಿಂದನೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದಿನ ಹೆಚ್ಚು ಕಡಿಮೆ ಆಮೇಲೆ ಏನು ಪಟ ಅಂತ ಪ್ರಶ್ನೆ ಕೇಳೋದೇನು ಇರಲ್ಲ. ಆರಾಮವಾಗಿ ನಿಧಾನಕ್ಕೆ ಅವರಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಆತನಿಂದ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಯಾಕೆಂದರೆ ಎಲ್ಲ 30 ವರ್ಷದ ಕಥೆಗಳನ್ನೆಲ್ಲ ಹೇಳಬೇಕು ಅಂದರೆ ರೀಕಾಲ್ ಮಾಡ್ಕೋಬೇಕಲ್ಲ, ಹಾಗಾಗಿ